ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನಿವತ್ತು ಪಟಾಪಟ ಅಂತ ಕ್ಲೀನಿಂಗ್ ವಿಡಿಯೋ ಮಾಡ್ತಾ ಇದ್ದೀನಿ. ಬಿಫೋರ್ ಹೇಗಿರುತ್ತೆ ಅಂತ ನೀವೇ ನೋಡಿ. ಸೊ ಫಸ್ಟಿಗೆ ಈ ಥರ ಇದೆ ಕಿಚನ್, ಅಡುಗೆ ಮನೆ ಈ ಥರ ಇದೆ. ಇದನ್ನು ನಾನು ಫುಲ್ ಕ್ಲೀನ್ ಮಾಡಬೇಕು. ಫೈನಲಿ ನಾನು ಯಾವ ಥರ ರಿಸಲ್ಟ್ ಬರುತ್ತೆ ಫೈನಲ್ ಆಗಿ ಅಂತ ಅಂದ್ಬಿಟ್ಟು ನೋಡಿ, ಸ್ಕಿಪ್ ಮಾಡ್ದಲೇ ನೋಡಿ. ಯಾರೆಲ್ಲ ಈ ವಿಡಿಯೋ ನೋಡ್ತಾ ಇದ್ದೀರಾ ಅವರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ. ಹಾಗೆ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ಸ್ ಮುಖಾಂತರ ನೀವು ಹಂಚ್ಕೊಳ್ಬಹುದು. ಇವಾಗ ನಾನು ಇಷ್ಟೊಂದು ಗಲೀಜಿರೋದನ್ನ ಕ್ಲೀನಾಗಿ ಫಸ್ಟಿಗೆ ನಾನು ವಾಶ್ ಮಾಡ್ಕೊಬೇಕು. ಸೊ ಇವಾಗ ವಾಶ್ ಮಾಡ್ಕೊಳ್ಳೋಣ ಬನ್ನಿ. ನನಗೆ ಪಾತ್ರೆ ತೊಳೆಯೋದು ಅಂದರೆ ತುಂಬಾ ಕಷ್ಟ ಆಗುತ್ತೆ. ಆವಾಗಲೇ ತೊಳ್ಕೊಳ್ಬೇಕು. ಈ ಥರ ಯಾವಾಗಾದರೂ ಸಮ್ಟೈಮ್ಸ್ ಈ ಥರ ಆದರೆ ತುಂಬಾ ಕೋಪ ಬರುತ್ತೆ. ಒಂದೇ ಸಲ ಎಲ್ಲ ವಾಶ್ ಮಾಡಬೇಕು ಅಂದರೆ ಕಷ್ಟ ಆಗುತ್ತೆ. ಸೊ ಈಸಿ ಟಿಪ್ಸ್ ನಿಮಗೆ ಯಾವ ಥರ ಕ್ಲೀನಾಗಿ ಇಟ್ಕೊಬೇಕು ಅನ್ನೋ ವಿಡಿಯೋ ಬೇಕು ಅಂತಂದರೆ ನೀವು ಹೇಳಿ, ನಾನು ಅದನ್ನು ಮಾಡ್ತೀನಿ. ಸಾಕಷ್ಟು ಟಿಪ್ಸ್ಗಳು ಗೊತ್ತು ನನಗೆ, ಅಡುಗೆ ಮನೇನ ಯಾವ ಥರ ಇಟ್ಕೊಬೇಕು ಅನ್ನೋದು. ಇದನ್ನು ಕ್ಲೀನ್ ಮಾಡಲಿಕ್ಕೋಸ್ಕರ ಈ ಥರ ಎಲ್ಲ ಇಷ್ಟೊಂದು ಗಲೀಜು ಮಾಡಿಕೊಂಡು ನಿಮಗೆ ತೋರಿಸ್ತಾ ಇರೋದು. ಟಿಪ್ಸ್ ಬೇಕು ಅಂತ ಹೇಳಿ ನಾನು ಬೇಕಾದರೆ ನಿಮಗೆ ಶೇರ್ ಮಾಡ್ತೀನಿ ವಿಡಿಯೋ ಮುಖಾಂತರ. ನಾನು ಹಾಗೆ ಬಟ್ಟೆ ಕೂಡ ವಾಶ್ ಮಾಡಿ ಹಾಕೋಕ್ಕೆ ಇಟ್ಟಿದ್ದೀನಿ. ಮಳೆ ಬರ್ತಾ ಇರೋದ್ರಿಂದ ರೂಮಲ್ಲಿ ದಾರನ ಕಟ್ಕೊಂಡಿದ್ದೀನಿ. ಫಿಲ್ ಮಾಡ್ತಾ ಇದ್ದೀನಿ. ಸೊ ನಿರ್ಮಾ ಪುಡಿ ಖಾಲಿ ಆಗಿತ್ತು. ಹಾಗೆ ನಿಮಗೇನಾದರೂ ಟಿಪ್ಸ್ ಗೊತ್ತಿದ್ದರೆ ಕಮೆಂಟ್ಸ್ ಮುಖಾಂತರ ನನಗೆ ತಿಳಿಸ್ಬೋದು. ಯಾರೆಲ್ಲ ಹೊಸದಾಗಿ ನೋಡ್ತಾ ಇದ್ದರೆ ಪ್ಲೀಸ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ನನಗೆ ಗಿಡಗಳು ಅಂದ್ರೂ ತುಂಬ ಇಷ್ಟ. ಸೊ ಎಷ್ಟು ಜಾಗ ಇದೆ ಅಷ್ಟು ನಾನು ಇಟ್ಕೊಂಡಿದ್ದೀನಿ. ಅದಕ್ಕೂ ಕೂಡ ಅವಾಗವಾಗ ಕೇರ್ ಮಾಡಬೇಕು, ಇಲ್ಲ ಅಂದರೆ ಅದು ಕೂಡ ನಮಗೆ ಟಾಟಾ ಬಾಯ್ ಬಾಯ್ ಅಂತ ಹೇಳಿ ಹೋಗ್ತಾ ಇರುತ್ತೆ. ನಾನೊಬ್ಬಳೇ ವಿಡಿಯೋ ಮಾಡೋದ್ರಿಂದ ಸ್ವಲ್ಪ ನನಗೆ ವಿಡಿಯೋ ಮಾಡೋದ್ರಲ್ಲಿ ಸ್ವಲ್ಪ ತೊಂದರೆ ಆಗುತ್ತೆ. ನಾನು ಹಾಗೆ ಸ್ವಲ್ಪ ಆಮ್ಲೆಟ್ನ ಮಾಡಿಕೊಂಡು ತಿನ್ಕೊಂಡು ನೋಡಿ, ಇಷ್ಟೊಂದು ಪಾತ್ರೆಗಳನ್ನು ತೊಳೆದೆ. ಇವಾಗ ಈ ಕ್ರ್ಯಾಕ್ ಇದೆಯಲ್ಲ ಅದನ್ನೆಲ್ಲ ನಾನು ಸರಿ ಮಾಡ್ಕೊತಾ ಇದ್ದೀನಿ. ಒಂದೊಂದೇ ಬಾಟಲ್ ಅಲ್ಲಿರೋ ಸ್ಟಫ್ ಎಲ್ಲ ನಾನು ತೆಗಿತಾ ಇದ್ದೀನಿ. ಸೊ ಆರ್ಗನೈಸೇಷನ್ ಆಗಿ ನಮ್ಮ ಹತ್ರ ಏನಿದೆಯೋ ಎಷ್ಟಿದೆಯೋ ಅದನ್ನೇ ಕ್ಲೀನಾಗಿ ಇಟ್ಕೊಬಹುದು. ಮನಸ್ಸು ಮಾಡಬೇಕು ಮತ್ತು ಸ್ವಲ್ಪ ಬುದ್ಧಿವಂತಿಕೆಯಿಂದ ಮಾಡಬೇಕು. ಇದು ಲಿಪ್ಟಾನ್ ಇದೆಯಲ್ಲ, ಇದು ನನ್ನ ತಂಗಿ ಯೂಸ್ ಮಾಡ್ತಾಳೆ. ತುಂಬಾ ತೊಗೊಂಬಂದು ಇಟ್ಟಿದ್ದಾಳೆ. ಒಂದೆರಡು ದಿನ ಯೂಸ್ ಮಾಡಿದ್ದಾಳೆ. ಇವಾಗೇನು ಯೂಸ್ ಮಾಡ್ತಾ ಇಲ್ಲ. ಈರುಳ್ಳಿ ಬುಟ್ಟಿ ಎಲ್ಲ ಕ್ಲೀನ್ ಮಾಡಿಕೊಂಡು ಈರುಳ್ಳಿನ ಅದರಲ್ಲಿ ಫಿಲ್ ಮಾಡಬೇಕು. ಏನೇನು ಬಾಕ್ಸ್ ಖಾಲಿ ಆಗಿದೆ, ಅದರಲ್ಲಿ ಏನು ಐಟಮ್ಸ್ ಇದೆ ಅದನ್ನೆಲ್ಲ ನಾನು ಫಿಲ್ ಮಾಡ್ತಾ ಇದ್ದೀನಿ. ಆವಾಗಲೇ ಕ್ಲೀನ್ ಮಾಡ್ಕೊಂಡಿದ್ರೆ ಇಷ್ಟೊಂದು ಆಗ್ತಾ ಇರಲಿಲ್ಲ. ನಾನು ಒಂದು ವೀಕ್ ಹಾಗೆ ಬಿಟ್ಬಿಟ್ಟಿದ್ದೆ. ಸೊ ಅದರಿಂದ ಈ ಥರ ಆಗಿದೆ. ಈ ಥರ ಬಿಡೋದ್ರಿಂದ ಜಿರಳೆಗಳೆಲ್ಲ ಜಾಸ್ತಿ ಆಗುತ್ತೆ. ನಾನು ಆಯಿಲ್ನ ಫಿಲ್ ಮಾಡೋಕ್ಕೆ ಮೀಶೋದಲ್ಲಿ 2 ಆಯಿಲ್ ಬಾಟಲ್ನ ನಾನು ತೊಗೊಂಡಿದ್ದೆ. ಸೊ ಇದು ನಿಮಗೆ ಬೇಕು ಅಂತ ಅಂದರೆ ಕಮೆಂಟ್ಸ್ನ ಮುಖಾಂತರ ನನಗೆ ತಿಳಿಸಿದರೆ ನಾನು ಇದನ್ನು ಲಿಂಕ್ನ ನಿಮಗೆ ಕಳಿಸ್ತೀನಿ. ಇದು ಬಂದು 250 ಅಷ್ಟೇ.
ಅದ್ರ 2 ಬಾಟಲ್ ಬರುತ್ತೆ ಮತ್ತು ಚಿಕ್ಕ ಚಿಕ್ಕ ಜಾರ್ ಟೈಪ್ ಬರುತ್ತೆ. ಅದರಲ್ಲಿ ನೀವು ಸಾಸಿವೆ, ಜೀರಿಗೆ ಈ ಥರ ಸೋಡಾ ಆ ಥರ ಏನಾದರೂ ಹಾಕ್ಕೊಂಡು ಇಟ್ಕೊಬೋದು. ಮಿಕ್ಸಿ ಎಲ್ಲ ಕ್ಲೀನಾಗಿ ಒರೆಸಾಯಿತು. ಇವಾಗ ಇದನ್ನೆಲ್ಲ ನಾನು ಸೆಟಲ್ ಮಾಡಬೇಕು. ಫೈನಲಿ ಈ ಥರ ಆಗಿದೆ. ಜಾಸ್ತಿ ವಿಡಿಯೋ ಮಾಡಿದ್ರೆ ಅದು ಜಾಸ್ತಿ ಲೆಂತ್ ಆಗುತ್ತೆ ಮತ್ತು ಅಪ್ಲೋಡ್ ಕೂಡ ಆಗ್ತಾಯಿಲ್ಲ. ಅದರಿಂದ ನಾನು ತುಂಬ ಕಟ್ ಮಾಡಿ ಈ ವಿಡಿಯೋನ ನಿಮಗೆ ತೋರಿಸ್ತಾ ಇದ್ದೀನಿ. ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ನನ್ನ ಹತ್ರ ಜಾಸ್ತಿ ಐಟಮ್ಸ್ನ ನಾನೆಲ್ಲ ಇಟ್ಕೊಂಡಿಲ್ಲ. ಬೇಡದೇ ಇರೋದನ್ನೆಲ್ಲ ನಾನು ಇಟ್ಕೊಂಡಿಲ್ಲ. ಬೇಕಾಗಿರೋದು ಮಾತ್ರ ನನಗೆ ಏನು ಬೇಕಾಗುತ್ತೆ, ನನಗೇನು ಯೂಸ್ ಆಗುತ್ತೆ ಅದನ್ನು ಮಾತ್ರ ನಾನು ಇಟ್ಕೊಂಡಿದ್ದೀನಿ. ಆದಷ್ಟು ನಾನು ಪ್ಲಾಸ್ಟಿಕ್ ಬಾಕ್ಸ್ ಆಗಲಿ, ಬಾಟಲ್ಸ್ ಆಗಲಿ, ಏನೇ ಆಗಲಿ ಅದನ್ನು ಜಾಸ್ತಿ ನಾನು ತೊಗೊಳ್ಳಲ್ಲ, ಅವಾಯ್ಡ್ ಮಾಡಿದ್ದೀನಿ. ಅದು ಬಂದು ಗಾಜಿನ ಬಾಟ್ಲು ವೈಟ್ ಕಲರ್ದು. ಒಂದೇ ಒಂದು ಪ್ಲಾಸ್ಟಿಕ್ ಬಾಕ್ಸ್ ಇದೆ ಅಷ್ಟೇ ನನ್ನ ಹತ್ರ. ಜಾಸ್ತಿ ನಾನು ಪ್ಲಾಸ್ಟಿಕ್ನ ಯೂಸ್ ಮಾಡಿಲ್ಲ. ಈ ಥರ ನಾನು ವಿಡಿಯೋನ ಆಗಿದೆ ಲಾಸ್ಟಲ್ಲಿ. ಸೊ ಬಿಫೋರ್ ಹೇಗಿತ್ತು, ಆಫ್ಟರ್ ಹೇಗಾಗಿದೆ ಅಂತ ಕಮೆಂಟ್ಸ್ ಮುಖಾಂತರ ತಿಳಿಸಿ. ನೋಡಿ, ಈ ಸ್ಟಫಲ್ಲೆಲ್ಲ ನಾನು ಸ್ಪೈಸಿ ಐಟಮ್ಸು, ಸಾಂಬಾರಿಗೆ, ಕರ್ರಿಗೆ ಏನು ಬೇಕು ಅದನ್ನು ಮಾತ್ರ ಇಟ್ಕೊಂಡಿದ್ದೀನಿ. ಆ್ಯಕ್ಚುಲಿ ಅದು ಯೂಸ್ ಆಗ್ತಾಯಿಲ್ಲ ಆ ಸ್ಟ್ಯಾಂಡು. ಯಾಕೆಂದರೆ ಈರುಳ್ಳಿ, ಬೆಳ್ಳುಳ್ಳಿ ಏನೇ ಹಾಕಿದ್ರೂ ಕೂಡ ಕೆಳಗಡೆಯಿಂದ ಬಂದುಬಿಡುತ್ತೆ ಆಚೆ. ನನ್ನ ವಾಯ್ಸ್ ಕೂಡ ಇವತ್ತು ಸರಿಯಾಗಿಲ್ಲ, ಆದರೂ ನಾನು ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ. ನಾನು ಈ ಥರ ಒಂದು ಇಟ್ಕೊಂಡಿದ್ದೀನಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.